ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ದೇಶಪ್ರೇಮಿ ಲೋಕಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಫ್ರೆಂಡ್ಸ್, ಈ ಮುಂದೆ 2 ವಿಡಿಯೋ ಹಾಕಿದ್ದೆ ನಾನು, ಕೊಡಗಿನ ಕಾಫಿ ತೋಟ ಮತ್ತು ಕರಿಮೆಣಸಿನ ಬಗ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಭತ್ತದ ಗದ್ದೆ, ಅಡಿಕೆ ತೋಟ ಮತ್ತು ನೀರಾವರಿಗೆ ಬಳಸುವಂಥ ಕೆರೆಯ ಬಗ್ಗೆ ಒಂದು ಸಣ್ಣ ವಿಡಿಯೋವನ್ನು ತೋರಿಸ್ತಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೂ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋನ ನೋಡ್ತಿದ್ದೀರೋ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. Ladies and gentlemen, please make some noise for ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಕೆರೆ ಇದೆ ಅಂತ. ನಮ್ಮದು ನೋಡಿ, ಕೆರೆ 30-40 ಅಡಿ ಉದ್ದ ಇದೆ ಇದು. ಹಾಗೆ 20 ಫೀಟ್ ಡೀಪ್ ಇದೆ. ನೀರು 20 ಫೀಟ್ ಕೆಳಗೆ ಡೆಪ್ತ್ ಇದೆ ಇದು. ಇದರಿಂದನೇ ವರ್ಷ ಪೂರ್ತಿ ಕಾಫಿ ತೋಟಕ್ಕೆ ಬೇಕಾದಂಥ ಸ್ಪ್ರಿಂಕ್ಲರ್ಗೆ ಬೇಕಾದ ನೀರನ್ನು ಯೂಸ್ ಮಾಡ್ಕೋತಿದ್ದೀವಿ. ಎರಡು ವರ್ಷದ ಮುಂದುಗಡೆ ಇದರಲ್ಲಿ ಮೀನು ಬೆಳೆಸ್ತಾ ಇದ್ದೀವಿ. ಇವಾಗ ಮೀನು ಬೆಳೆಸ್ತಾ ಇಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಇದು ಲೆಂತ್ ಇದೆ 40 ಫೀಟ್, 45 ಫೀಟ್ ಇದೆ ಲೆಂತು. ಡೆಪ್ತ್ 20ಇಂದ 25 ಫೀಟ್ ಇರ್ಬೋದು. ಫುಲ್ಲು ನೀರು ತುಂಬಿದೆ. ಒಂದು 3-4 ಫೀಟ್ ಬ್ಯಾಲೆನ್ಸ್ ಇರ್ಬೋದು. 5 ಫೀಟ್ ಬ್ಯಾಲೆನ್ಸ್ ಇದೆ. ಆಲ್ಮೋಸ್ಟ್ 20 ಫೀಟ್ ಮೇಲೆ ನೀರಿದೆ. ಮುಂದೆ ನೋಡ್ತೀನಿ ಅಡಿಕೆ ತೋಟ ನೋಡಿ, ಅಡಿಕೆ ಬೆಳೆದಿದ್ದೀವಿ. ಅಲ್ಲಿ ತುಂಬ ಎಲ್ಲ ಹೊಸದಾಗಿ ನಟ್ಟ ಗಿಡಗಳು ಚೆನ್ನಾಗಿ ಬರ್ತಾಯಿದೆ. ಮೊದಲೆಲ್ಲ ಗದ್ದೆ ಇತ್ತು, ಈಗ ಗದ್ದೆ ಕೆಲಸ ಮಾಡ್ತಾಯಿಲ್ಲ ಅಂತೇಳಿ ಅಡಿಕೆ ನೆಟ್ಟಿದ್ದಾರೆ ಅಲ್ಲಿ. ನೋಡಿ ಹಳೆಯ ಮನೆಗಳು. ಹಾಗೆ ನೋಡಿ, ಇಲ್ಲಿ ಬೆಳೆ ನೆಟ್ಟಿದ್ದಾರೆ, ಗದ್ದೆ ನೆಟ್ಟಿದ್ದೇವೆ. ಭತ್ತದ ಬೆಳೆ ಒಂದು ಗದ್ದೆ ಮಾತ್ರ ನೆಟ್ಟಿದ್ದಾರೆ. ಇನ್ನು ತೆನೆ ಬರಲಿಕ್ಕೆ ಆಗಲಿಲ್ಲ. ಇಲ್ಲಿ ನೋಡಿ, ಇದು ತೆನೆ ಬರ್ತಾ ಇದೆ. ಇಲ್ಲಿ ಭತ್ತದ ಗದ್ದೆ ಇದು. ತೆನೆ ಬರುವ ಟೈಮ್ ಆಗಲಿಲ್ಲ, ಬರುತ್ತೆ ಇನ್ನು.